ಆಕಾಶವಾಣಿ ಧಾರವಾಡ. ವಾಯುರ್ವಾ ಅಪಾಮಾಯತನಂ ಯೋ ವಾಯೋರಾಯತನಂ ವೇದ आपो वै वायोरायतनम् य एवं वेद योपामायतनं वेद चन्द्रमा वा अपामायतनम् यश्चन्द्रमस आयतनं वेद आपो वै चन्द्रमस आयतनम् य एवं वेद योपामायतनं वेद. ಸಂಸ್ಕೃತ ಭಾಷೆ ಸಾಹಿತ್ಯ ಕುರಿತಾದಂಥ ಕಾರ್ಯಕ್ರಮ ರಸಮಂಜರಿ. ನಕ್ಷತ್ರಾಣಿ ವಾ ಅಪಾಮಾಯತನಂ ಯೋ ನಕ್ಷತ್ರಾಣಾಮಾಯತನಂ ವೇದ आपो वै नक्षत्राणामायतनम् य एवं वेद योपामायतनं वेद. ಸಂಸ್ಕೃತ ಭಾಷೆ ಸಾಹಿತ್ಯ ಕುರಿತಾದಂಥ ಕಾರ್ಯಕ್ರಮ ರಸಮಂಜರಿ. ಪ್ರಸ್ತುತಿ ಡಾಕ್ಟರ್ ಶಶಿಧರ ನರೇಂದ್ರ. ನಕ್ಷತ್ರಾಣಿ ವಾ ಅಪಾಮಾಯತನಂ. ಸಂಸ್ಕೃತ ರಸಮಂಜರಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದಿನ ರಸಮಂಜರಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಷೋಡಶ ಸಂಸ್ಕಾರಗಳಲ್ಲಿ ವಿಜ್ಞಾನ ಈ ಕುರಿತು ಮಾತನಾಡುತ್ತಾರೆ ಶ್ರೀ ನವೀನ್ ಶಾಸ್ತ್ರಿ ಆರ್ ಪುರಾಣಿಕ್ ಅವರು. ಷೋಡಶ ಸಂಸ್ಕಾರಗಳಲ್ಲಿ ವಿಜ್ಞಾನ. ಭಾರತೀಯ ಸಾಹಿತ್ಯದಲ್ಲಿ ಸಂಸ್ಕೃತ ಭಾಷೆ ಮತ್ತು ವೇದ ಸಾಹಿತ್ಯಗಳು ತುಂಬ ಪುರಾತನವಾದವುಗಳು. ವೇದಗಳ ನಂತರ ಕಾಲದಲ್ಲಿ ಪ್ರಚಲಿತವಾಗಿರುವ ಪ್ರಾದೇಶಿಕ ಭಾಷೆಗಳಲ್ಲಿಯೂ ಕೂಡ ನಾವು ಇವುಗಳನ್ನು ಕಾಣಬಹುದಾಗ್ಯದ. ರಾಮಾಯಣ ಮಹಾಭಾರತಾದಿ ಕಾವ್ಯಗಳು ಇದಕ್ಕೆ ಸಾಕ್ಷಿಯಾಗ್ಯಾವ. ಇವುಗಳ ಅಧ್ಯಯನದಿಂದ ಭಾರತೀಯ ಜನಜೀವನ, ಸಂಸ್ಕೃತಿ ಮತ್ತು ಧಾರ್ಮಿಕ ಸಂಪ್ರದಾಯಗಳು, ಆಚಾರ ವಿಚಾರಗಳ ಬಗೆಗಿನ ನಂಬಿಕೆ ಮತ್ತು ಮಾನವೀಯ ಮೌಲ್ಯಗಳು ಗೋಚರ ಆಗ್ತಾವ. ಈ ಎಲ್ಲ ಅಂಶಗಳು ಸಾವಿರಾರು ವರ್ಷಗಳಿಂದಲೂ ಕಾಲಕಾಲಕ್ಕೆ ಸುಧಾರಣೆಗಳನ್ನು ಪಡೆದುಕೊಳ್ತಾ ಜನಜೀವನಕ್ಕೆ ಅನುಕೂಲವಾಗುವಂತಹ ಸಮಸ್ತ ವಿಚಾರಧಾರೆಗಳನ್ನು ತಿಳಿಯಪಡಿಸುತ್ತಿರುವ ಜೀವನಾಡಿಗಳಾಗ್ಯವ. ಈ ದೃಷ್ಟಿಯಿಂದ ನೋಡಿದಾಗ ಭಾರತೀಯರಲ್ಲಿ ಧರ್ಮವು ಅನೇಕ ಹೆಸರಿನಿಂದ ರೂಪುಗೊಂಡದ. ಅವುಗಳಲ್ಲಿ ಉಪಧರ್ಮಗಳು ಶಾಖೋಪಶಾಖೆಗಳಾಗಿ ಆವಿರ್ಭವಿಸಿದವು. ಇಂತಹ ಧರ್ಮಗಳ ರೀತಿ ನೀತಿ, ಆಚಾರ ವಿಚಾರ, ವೈವಿಧ್ಯಗಳ ಗೊತ್ತಾವಳಿಗಳನ್ನು ಅನಾವರಣಗೊಳಿಸಲಿಕ್ಕೆ ಧರ್ಮಗ್ರಂಥಗಳು ಹುಟ್ಟಿಕೊಂಡವು. ಮತ್ತು ಅವುಗಳಿಂದ ಪ್ರೇರಿತರಾದ ನಮ್ಮ ಪೂರ್ವಜರು ಮನುಕುಲಕ್ಕೆ ಬೇಕಾಗುವಂತಹ ಹೆಚ್ಚಿನ ವಿಚಾರಧಾರೆಗಳನ್ನು ಪ್ರಚುರಪಡಿಸಿದರು. ಪುರಾತನರ ಸಮ್ಮತಿಯಂತೆ ವೇದಗಳು ಅವರ ಅಂತರ್ಯದ ಪ್ರೇರಣೆಯಿಂದ ಉಂಟಾದ ಕಾಲಾತೀತವಾದ ತತ್ವಗಳು ಆಗ್ಯಾವ. ಇವು ಜನಸಾಮಾನ್ಯರಿಗೆ ಉಪಯೋಗಕ್ಕೆ ಬರುವ ಶಾಶ್ವತ ದಾಖಲೆಗಳು ಎನ್ಸ್ಯಾವ. ಮಾನವನಿಗೆ ಭಕ್ತಿ ಮುಕ್ತಿಗಳೆರಡನ್ನು ದೊರಕಿಸಲು ಯಜ್ಞಯಾಗಾದಿಗಳಂತಹ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು. ಅನಂತರದಲ್ಲಿ ವೇದಗಳು, ಸಂಹಿತೆ, ಬ್ರಾಹ್ಮಣಕಗಳು, ಅರಣ್ಯಕಗಳು, ಉಪನಿಷತ್ತುಗಳು ಇತ್ಯಾದಿ ನಾಮಧೇಯಗಳಿಂದ ಶಾಖೋಪಶಾಖೆಗಳಾಗಿ ವರ್ಗೀಕೃತಗೊಂಡವು. ಇದೇ ರೀತಿ ಭಾರತೀಯ ಜನಜೀವನದಲ್ಲಿ ಪುರಾಣಗಳು ಸಹ ತಮ್ಮದೇ ಆದ ಶೈಲಿ ಒಳಗೆ ಸಂಸ್ಕೃತಿಯನ್ನು ರೂಪಿಸಾವು. ಸಂಸ್ಕೃತಿ ಅನ್ನೋದು ಮಾನವ ಸಮುದಾಯದ ಸಂಪ್ರದಾಯಗಳಿಂದ ಹಿಡಿದು ವೈಯಕ್ತಿಕವಾದ ಆಚಾರ ವಿಚಾರ, ರೀತಿ ನೀತಿಗಳು, ನಂಬಿಕೆಯ ಆಚರಣೆಗಳ ಒಟ್ಟಾದಂತಹ ಕಟ್ಟಾಗಿದೆ. ಆದುದರಿಂದ ಇಂತಹ ಸಂಸ್ಕೃತಿಯನ್ನು ಭಾರತೀಯರು ಬಹಳ ಪೂರ್ವದಿಂದಲೂ ಉಳಿಸಿ ಬೆಳೆಸಿ ಪ್ರೇರೇಪಿಸಿಕೊಂಡು ಬಂದಿರುವುದು ಇಡೀ ಭಾರತೀಯ ಸಂಸ್ಕೃತಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಹೀಗಾಗಿ
ಪುರಾಣಗಳು ಪಂಚಮ ವೇದ ಅನಿಸಿಕೊಂಡವು. ಹಿಂಗೆ ಪ್ರತಿಯೊಂದು ಆಚರಣೆಗೂ ಅದರದೇ ಆದ ರೀತಿ ರಿವಾಜುಗಳು ಇರೋದ್ರಿಂದ ಭಾರತೀಯ ಸಂಸ್ಕೃತಿಯ ಲಕ್ಷಣವಾಗ್ಯದ. ಮತ್ತು ಇವು ಚಾಚು ತಪ್ಪದ ಭಾರತೀಯ ಜನಜೀವನದಲ್ಲಿ ಹಾಸು ಹೊಕ್ಕಾವು. ಆದರೆ ನಾವು ಇಂದು ಭಾರತೀಯ ಸಂಸ್ಕೃತಿಯ ವೈವಿಧ್ಯತೆಗಳನ್ನು ಪರಸ್ಪರ ಗೌರವಿಸುತ್ತಿರುವುದರಿಂದ ಭಾರತವು ಅನೇಕತೆಯಲ್ಲಿ ಏಕತೆಯನ್ನು ರೂಪಿಸಿಕೊಂಡಿರುವ ರಾಷ್ಟ್ರವೆಂಬ ಹೆಗ್ಗಳಿಕೆಗೆ ಪಾತ್ರ ಆಗ್ಯದ. ಸಂಸ್ಕೃತಿಯು ಶಾಖೋಪಶಾಖಿಯಾಗಿ ಉಪಸಂಸ್ಕೃತಿಯಾಗಿ ಒಡಮೂಡ್ಯಾವು. ಅವುಗಳಲ್ಲಿ ಅನೇಕ ಸಂಸ್ಕೃತಿಗಳು ವೈದಿಕತೆಯನ್ನ ಮೈಗೂಡಿಸಿಕೊಂಡವು. ಜೀವನದ ಆಂತರಿಕ ಸಮಸ್ಯೆಗಳನ್ನು ನಿವಾರಿಸಿ ವಿಕಾಸಶೀಲವಾದ ಜಗತ್ತು ಹಾಗೂ ಆತ್ಮದ ಅರಿವಿನ ಪ್ರಜ್ಞೆಯನ್ನು ಪಡೆಯಬೇಕೆಂಬಲ್ಲಿ ಋಷಿಮುನಿಗಳು ವೈದಿಕ ಸಂಸ್ಕೃತಿಯನ್ನು ಪ್ರಚಾರಕ್ಕೆ ತಂದರು. ಆದುದರಿಂದಲೇ ಭಾರತೀಯರ ಸಂಸ್ಕೃತಿಯು ಜನರ ಜೀವನ ವಿಧಾನದಲ್ಲಿ ಹೆಂಗೆ ಹಾಸುಹೊಕ್ಕಾಗಿ ಮೂಡ್ಯದ ಹಾಗೂ ಸಂಸ್ಕೃತಿ ಎಂಬುದರ ಅರ್ಥ ವಿಶ್ಲೇಷಣೆಗಳು ದೇಶದಿಂದ ದೇಶಕ್ಕೆ ಎಷ್ಟು ಭಿನ್ನ ಆಗ್ಯಾವು, ರಾಷ್ಟ್ರವೊಂದರ ಸರ್ವತೋಮುಖ ಬೆಳವಣಿಗೆಗೆ ಇವು ಎಷ್ಟು ಪೂರಕ ಆಗ್ಯಾವು ಎಂಬುದನ್ನು ಕೆಲವು ವ್ಯಾಖ್ಯಾನಕಾರರು ತಿಳಿಸ್ಯಾರ. ಹಂಗೆ ವೈದಿಕ ಸಂಸ್ಕೃತಿಯೂ ಕೂಡ ಸಂಸ್ಕೃತಿಯ ಒಂದು ಭಾಗ ಆಗಿದ್ದು ಅದು ತನ್ನ ನಿಲುವನ್ನು ಪ್ರತಿಷ್ಠಾಪಿಸಿಕೊಂಡಿರುವುದನ್ನು ಗಮನಿಸಬಹುದು. ಭಾರತೀಯ ಜನಜೀವನದ ಸಂಸ್ಕೃತಿಯನ್ನು ಅನಾವರಣಗೊಳಿಸುವಲ್ಲಿ ಸಂಸ್ಕೃತಿಯು ಜನಪದರಲ್ಲಿಯೂ ಕಂಡುಬರುವುದರಿಂದ ಮತ್ತು ಆಯಾ ಕಾಲದ ಆಳುವ ವರ್ಗದ ವಿಷಯಗಳು ಹಾಗೂ ಆಳಿಸಿಕೊಳ್ಳುವ ಜನರ ಜೀವನದ ನಡುವೆ ಸಂಸ್ಕೃತಿಯು ಮಿಳಿತವಾಗುವುದರಿಂದ ಸಮಗ್ರ ಭಾರತೀಯ ಜನಜೀವನದಲ್ಲಿ ಅತಿ ಮಹತ್ವಪೂರ್ಣವಾಗಿ ಪಾಲಿಸಿಕೊಂಡು ಬರುತ್ತಿರುವ ಹಾಗೂ ಪಾಲಿಸಬೇಕಾಗಿರುವಂತಹ ಸಂಸ್ಕಾರಗಳನ್ನು ಕೆಲವು ದೊರೆತ ಪುರಾತನರ ಕೃತಿರತ್ನಗಳ ಸಾಕ್ಷ್ಯಾಧಾರಗಳಿಂದ ದೃಢಪಟ್ಟಿರುವ ವಿಚಾರಧಾರೆಗಳನ್ನು ಅವುಗಳಲ್ಲಿರುವ ಮಹತ್ವಪೂರ್ಣತೆಯನ್ನು ತಿಳಿಸುವ ನಿಟ್ಟಿನಲ್ಲಿ ನಾವು ಸಾಗಿದ್ದೇವೆ. ಸಂಸ್ಕಾರರಹಿತ ವ್ಯಕ್ತಿ ಎಂದಿಗೂ ಪರಿಪೂರ್ಣನೆನಿಸುವುದಿಲ್ಲ. ಹಾಗಾಗಿ ಇಂದಿಗೂ ಸಹ ವಿಶ್ವದ ಬುಡಕಟ್ಟು ಜನಾಂಗದಿಂದ ಹಿಡಿದು ಪ್ರಗತಿ ಹೊಂದಿದ ಸಮಾಜದವರೆಗಿನ ಎಲ್ಲಾ ಜನಾಂಗಗಳಲ್ಲೂ ಅದರದೇ ಆದ ಸಂಸ್ಕಾರಗಳನ್ನು ರೂಪಿಸಿಕೊಂಡಿರುವುದನ್ನು ಕಾಣಬಹುದಾಗಿದೆ. ಈ ರೀತಿಯ ಸಂಸ್ಕಾರಗಳಲ್ಲಿ ಅತ್ಯಂತ ಪ್ರಾಚೀನವಾದುದೆಂದು ಗುರುತಿಸಲ್ಪಟ್ಟಿರುವ ಭಾರತೀಯ ಸಂಸ್ಕೃತಿಯ ಹಲವಾರು ವೈಜ್ಞಾನಿಕ ಕಾರಣಗಳಿಂದ ಇಂದಿಗೂ ಆಚರಣೆಯಲ್ಲಿ ಅವ. ಹೀಗಾಗಿ ಈ ಸಂಸ್ಕಾರಗಳನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ವಿಶ್ಲೇಷಿಸಿ ಅಧ್ಯಯನ ಮಾಡಿ ಅದರ ಮಹತ್ವವನ್ನು ಸಮಾಜಕ್ಕೆ ತಿಳಿಪಡಿಸುವ ಉದ್ದೇಶ ಅಷ್ಟೆ. ಮಾನವನ ಹುಟ್ಟು ಅನಂತರದ ಆಚರಣೆಗಳು ಆ ವ್ಯಕ್ತಿಯ ಬೌದ್ಧಿಕತೆ ವಿಸ್ತರಣೆಗೆ ಅಗತ್ಯವಾಗಿರುವ ಆಚರಣೆಗಳ ನಡವಳಿಕೆಗಳನ್ನು ಗರ್ಭಾಧಾನ, ಪುಂಸಂವಹನ, ಸೀಮಂತೋನಯನ ಎಂಬ ಹಿನ್ನೆಲೆಯಿಂದ ಚಿಂತಿಸಿ ಹಂಗೆ ಹುಟ್ಟಿದ ನಂತರದಲ್ಲಿ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದಂಥ ನೆಲೆಗೆ ತರುವಲ್ಲಿ ಜಾತಕರ್ಮ, ನಾಮಕರಣ, ನಿಷ್ಕ್ರಮಣ ಅಲ್ದ ಮಗುವಿನ ದೈಹಿಕ ಹಾಗೂ ಆರೋಗ್ಯಪೂರ್ಣತೆಗೆ ಪೂರಕವಾದ ಆಚರಣೆಗಳಾದ ಅನ್ನಪ್ರಾಶನ, ಚೂಡಾಕರ್ಮ ಹಾಗೂ ಕರ್ಣವೇದ ಈ ಸಂಸ್ಕಾರಗಳನ್ನು ಪ್ರಸ್ತುತಪಡಿಸಿ ವ್ಯಕ್ತಿಯೋರ್ವನಿಗೆ ಬೌದ್ಧಿಕ ಹಾಗೂ ಮಾನಸಿಕವಾದ ಸಂಪತ್ತು ವೃದ್ಧಿಸುವ ನಿಟ್ಟಿನಲ್ಲಿ ಅಕ್ಷರಾಭ್ಯಾಸ, ಉಪನಯನ, ವೇದಾರಂಭ ಎಂಬ ಸಂಸ್ಕಾರಗಳನ್ನು ವಿಶದೀಕರಿಸುತ್ತಾ ಯೌವನದಲ್ಲಿ ವ್ಯಕ್ತಿಯ ಜೀವನದ ಧ್ಯೇಯೋದ್ದೇಶ ಹಾಗೂ ಆತನ ಜೀವನದ ಮೌಲ್ಯಗಳನ್ನು ತಿಳಿಸುವ ನಿಟ್ಟಿನೊಳಗೆ ಸಮಾವರ್ತನೆ, ವಿವಾಹ ವಿಧಿ ವಿಧಾನಗಳನ್ನು ತಿಳಿಸ್ತಾ ಮನುಷ್ಯನ ಜೀವನದಲ್ಲಿ ಎರಡನೆಯ ಮಹತ್ತರವಾದಂಥ ನಿಲುವು ಹಾಗೂ ಕೊನೆಯ ಸ್ತರಗಳಲ್ಲಿ ಆಚರಿಸುವ ಮತ್ತು ಮಾನವ ಪೂರ್ಣ ಪ್ರಜ್ಞನಾಗುವ ದೃಷ್ಟಿಯಿಂದ ವಾನಪ್ರಸ್ಥ, ಸನ್ಯಾಸ ಸರ್ವೇ ಸಾಮಾನ್ಯವಾಗಿ ಸಂಸ್ಕಾರ ವಿಧಿಗಳಲ್ಲಿ ಗರ್ಭಾಧಾನ ವಿಧಿ ಮೊದಲುಗೊಂಡು 16 ಸಂಸ್ಕಾರಗಳು ಅವ. ಆದರೆ ಬೀಜವೃಕ್ಷ ನ್ಯಾಯದಂಗ ವಿವಾಹ ಮತ್ತು ಗರ್ಭಾಧಾನಗಳಲ್ಲಿ ಸಾಮಾಜಿಕ ಆಚರಣೆಯ ದೃಷ್ಟಿಯಿಂದ ವಿವಾಹ ಸಂಸ್ಕಾರಗಳನ್ನು ಮೊದಲಿಗೆ ಆಚರಿಸಿ ನಂತರ ಗರ್ಭಾಧಾನ ಸಂಸ್ಕಾರ ಆಚರಿಸಬೇಕು ಎಂಬುದು ಗಮನಾರ್ಹ. ಮುಂದಿನ ಗೃಹಸ್ಥ ಜೀವನ ನಂತರ ಮುಂದಿನ ವಾನಪ್ರಸ್ಥ ಸನ್ಯಾಸ ಸಂಸ್ಕಾರಗಳನ್ನು ಆಚರಿಸಬೇಕಾದ್ರೆ ತನಗೆ ಪುತ್ರನಾದ ನಂತರ ಆತನಿಗೆ ಶುದ್ಧ ಸಂಸ್ಕಾರ ನೀಡಿ ಪೌತ್ರ ಅಂದ್ರೆ ಮೊಮ್ಮಗನ ಜನನದ ನಂತರ ವಾನಪ್ರಸ್ಥಕ್ಕೆ ತೆರಳಬೇಕು ಅಂತ ವಿಧಿ ನಿಯಮ. ಇದನ್ನು ಕಾಳಿದಾಸ ಮಹಾಕವಿ ಕೂಡ ತನ್ನ ರಘುವಂಶ ಮಹಾಕಾವ್ಯದೊಳಗೆ ಹಿಂಗೆ ವಿವರಿಸ್ತಾನ. ಶೈಶವೇ ವ್ಯಸ್ತ ವಿದ್ಯಾನಾಂ ಯೌವನೆ ವಿಶೈಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನಾಂತೆ ತನುತ್ಯಜಾಂ. ಅಂದ್ರೆ ಶೈಶವದೊಳಗ ಅಂದ್ರೆ ಬಾಲ್ಯದೊಳಗ ವಿದ್ಯಾರ್ಜನೆ ಮಾಡಿ ಯೌವನದೊಳಗ ಗೃಹಸ್ಥಾಶ್ರಮಿಯಾಗಿ ವಾರ್ಧಕ್ಯದಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ ಕೊನೆ ಒಳಗ ಶರೀರವನ್ನು ತ್ಯಾಗ ಮಾಡ್ತಿದ್ರು ಅಂತ ಸಮರ್ಥಿಸಾನ. ಸಂಸ್ಕಾರಗಳು ವ್ಯಕ್ತಿಯನ್ನ ಪೂರ್ಣತೆಯಡೆಗೆ ಕರೆದುಕೊಂಡು ಹೋಗೋದರಿಂದ ಅವು ಮನುಷ್ಯನಿಗೆ ತಿಳಿದೋ ತಿಳಿಯದೋ
ಆತನ ಜೀವನ ಶೈಲಿ ಒಳಗೆ ಮಹತ್ತರವಾದಂಥ ಬದಲಾವಣೆಯನ್ನು ಉಂಟು ಮಾಡ್ತಾವು. ಇವು ವ್ಯಕ್ತಿಯಲ್ಲಿನ ವ್ಯಕ್ತಿತ್ವವನ್ನು ಸಹ ಉತ್ತಮವಾಗಿ ರೂಪಿಸುವಲ್ಲಿ ಸಹಕಾರಿ ಆಗ್ತಾವ. ಶಿಲೆ ಸಂಸ್ಕಾರಕ್ಕೊಳಪಟ್ಟು ವಿಗ್ರಹ ಆದಂಗ, ಮಣ್ಣು ಸಂಸ್ಕಾರಕ್ಕೊಳಪಟ್ಟು ಮಡಿಕೆ ಆದಂಗ, ಧಾನ್ಯ ಸಂಸ್ಕಾರಕ್ಕೊಳಪಟ್ಟು ಆಹಾರ ಆದಂಗ, ತಾಯಿ ಗರ್ಭದಲ್ಲಿರುವಾಗಿನಿಂದ ಸಂಸ್ಕಾರಕ್ಕೊಳಪಟ್ಟ ಮಾನವ ಪರಿಪೂರ್ಣ ಆಗ್ತಾನ. ಅಲ್ದ ಸಂಸ್ಕಾರಗಳ ಆಚರಣೆಯಿಂದ ವ್ಯಕ್ತಿತ್ವ ವಿಕಾಸವೂ ಆಗ್ತದ. ಹಂಗಂದ್ರೆ ಈ ಷೋಡಶ ಸಂಸ್ಕಾರಗಳು ಯಾವುವು ಅಂದ್ರೆ ಗರ್ಭಾಧಾನ, ಪುಂಸವಹನ, ಸೀಮಂತೋನಯನ, ಜಾತಕರ್ಮ, ನಾಮಕರಣ, ನಿಷ್ಕ್ರಮಣ, ಅನ್ನಪ್ರಾಶನ, ಚೂಡಾಕರ್ಮ, ವಿದ್ಯಾರಂಭ, ಕರ್ಣವೇದ ಸಂಸ್ಕಾರ, ಉಪನಯನ ಸಂಸ್ಕಾರ, ವೇದಾರಂಭ ಸಂಸ್ಕಾರ, ಕೇಶಾಂತ, ಸಮಾವರ್ತನ, ಪಾಣಿಗ್ರಹಣ, ಕೊನೆಯ ಸಂಸ್ಕಾರ ಅಂತ್ಯಷ್ಟಿ. ಹಂಗಂದ್ರೆ ಮೊದಲನೇದಾಗಿ ನೋಡೋದಾದ್ರೆ ಗರ್ಭಾಧಾನ. ಗರ್ಭ ಅಧಿಕ್ ಆಧಾನ ಅಂದ್ರೆ ಗರ್ಭವನ್ನ ತುಂಬುವಿಕೆ ಅಂತ ಅರ್ಥ. ಗರ್ಭ ಅನ್ನೋದಕ್ಕೆ ನಡುವಿನ ಮಧ್ಯಭಾಗ, ಹೊರು ಇತ್ಯಾದಿ ಅರ್ಥಗಳು ಅವ. ಗರ್ಭ ಶಬ್ದಾರ್ಥವನ್ನ ಪ್ರಕೃತಿಯ ರಹಸ್ಯವನ್ನ ರಹಸ್ಯವಾಗಿ ಇಡಲ್ಪಟ್ಟ ಸ್ಥಳ, ದೈವಿ ರಹಸ್ಯವನ್ನ ಹೊಂದಲ್ಪಟ್ಟ ಜಾಗ, ಶಕ್ತಿಯ ಲೀಲಾವಿಲಾಸ ಭೂಮಿಕೆ ಎಂಬ ವಿಷಯವನ್ನ ಶಬ್ದಕಲ್ಪದ್ರುಮ ಮತ್ತು ಕೆಲ ಪೌರಾಣಿಕ ಗ್ರಂಥಗಳಲ್ಲಿ ಮನೋಜ್ಞವಾಗಿ ಅರ್ಥೈಸಲಾಗಿದೆ. ಗರ್ಭಾಧಾನವು ಬೇರೆ ಪ್ರಾಣಿಗಳಲ್ಲಿ ಇರೋ ಹಂಗ ಕೇವಲ ಲೈಂಗಿಕ ಕ್ರಿಯೆ ಅಷ್ಟ ಅಲ್ಲ. ಗರ್ಭಧಾರಣೆಯನ್ನ ಅಂದ್ರೆ ಗರ್ಭಾಧಾನವನ್ನ ಸಾಮಾಜಿಕ ಹಾಗೂ ನೈತಿಕ ಹಿನ್ನೆಲೆಯಲ್ಲಿ ನೋಡಬೇಕು. ಮತ್ತು ಯುಕ್ತ ಕಾಲದೊಳಗೆ ವಿವಾಹಿತ ದಂಪತಿಗಳು ಜೊತೆಗೂಡಿ ವಂಶೋದ್ಧಾರಕ್ಕಾಗಿ ಬೇಕಾದ ಸಂತಾನೋತ್ಪತ್ತಿಯನ್ನು ಮಾಡೋದು ಒಂದು ಪವಿತ್ರ ಕರ್ತವ್ಯ ಮತ್ತು ಪಿತೃಋಣವನ್ನು ತೀರಿಸಲಿಕ್ಕೆ ಸಂತಾನದ ಅವಶ್ಯಕ ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಈ ಪವಿತ್ರ ಕಾರ್ಯವು ಈಡೇರುವಲ್ಲಿ ದಂಪತಿಗಳ ಶಾರೀರಿಕ ಮತ್ತು ಮಾನಸಿಕ ದೃಢತೆ, ಯುಕ್ತ ಕಾಲ, ಅವರ ಅರ್ಹತೆ ಮತ್ತು ಹೊಣೆಗಾರಿಕೆ ಇತ್ಯಾದಿ ಅಂಶಗಳು ಗಣನೆಗೆ ಬರ್ತಾವ. ಜಾತೋ ವಾ ನ ಚಿರಂ ಜೀವೇ ಜೀವಾತ್ ದುರ್ಬಲೇಂದ್ರಿಯ ತಸ್ಮಾತ್ ಅತ್ಯಂತ ಬಾಲಾಯಾಂ ಗರ್ಭಾಧಾನಂ ನ ಕಾರಯೇತ್. ಅಂದ್ರೆ ಎಳೆ ವಯಸ್ಸಿನ ವಧುವರರಲ್ಲಿ ಪೌಷ್ಟಿಕ ಧಾತು ಇಲ್ಲದಿರುವಿಕೆ ಮತ್ತು ಸಮಬಲ ವೀರ್ಯವಿಲ್ಲದುದರಿಂದ ಉತ್ತಮ ಸಂತಾನ ಪಡೆಯಲಾಗುವುದಿಲ್ಲ. ದೌರ್ಬಲ್ಯಯುಕ್ತ ವೀರ್ಯದಿಂದ ಅಲ್ಪಾಯುವಾದ ಸಂತಾನ ಆಗ್ತದೆ ಅಂತಂದು ವೈದ್ಯಶಾಸ್ತ್ರ ತಿಳಿಸ್ತದೆ. ಹೀಗಾಗಿ ಭುವನೇಶ್ವರಿ ಹೋಮ ಇತ್ಯಾದಿಯಾಗಿ ಮಾಡುವಾಗ ಬಳಸುವ ಸರ್ವೌಷಧಿಯಿಂದ ಹೋಮ ಮಾಡಿದಾಗ ಅದರಿಂದ ಹೊರಹೊಮ್ಮುವ ಅಥವಾ ಅದರಿಂದ ಹೊರಬರುವ ಹೋಮಧೂಮಗಳಲ್ಲಿ ಧ್ರುವೀಕರಿಸಲ್ಪಟ್ಟ ಔಷಧೀಯ ಗುಣಗಳು ಮತ್ತು ಸುಗಂಧಯುಕ್ತ ವಾಸನೆಯ ಸೇವನೆಯಾಗುವುದರಿಂದ ಮೆದುಳಿನಲ್ಲಿರುವ ಪಿಟ್ಯುಟರಿ ಗ್ರಂಥಿ ಅಂದ್ರೆ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ನಾವೇನು ಹೇಳ್ತೀವಿ, ಅದು ಪೀನಿಯಲ್ ಗ್ರಂಥಿ ಪೀನಿಯಲ್ ಗ್ಲ್ಯಾಂಡ್ ಮತ್ತು ಹೈಪೋಥಲಾಮಸ್ ಗ್ರಂಥಿ ಅಂದರೆ ಹೈಪೋಥಲಾಮಸ್ ಗ್ಲ್ಯಾಂಡು ಇವುಗಳಲ್ಲಿನ ನಿರ್ನಾಳ ಗ್ರಂಥಿಗಳ ಜಾಗೃತದಿಂದಾಗಿ ಮಾನಸಿಕ ಆನಂದ, ಮನೋಸ್ಥಿರತೆ, ಉತ್ಸಾಹ ಉಂಟಾಗಿ ಆಲಸ್ಯ ನಿವಾರಣೆ ಆಗೋದಲ್ಲದೆ ಮನಸ್ಸಿನ ನಕಾರಾತ್ಮಕ ಭಾವನೆಗಳು ಅಂದರೆ ನಾವು ನೆಗೆಟಿವ್ ಥಾಟ್ಸ್ ಅಂತ ಏನು ಹೇಳ್ತೀವಿ ಅದು ದೂರಾಗಿ ಸಕಾರಾತ್ಮಕ ಭಾವನೆಗಳು ಅಂದರೆ ಪಾಸಿಟಿವ್ ಥಾಟ್ಸ್ಗಳು ಉಂಟಾಗ್ತವೆ. ಹೀಗಾಗಿ ಷೋಡಶ ಸಂಸ್ಕಾರಗಳಲ್ಲಿ ಸೂಕ್ತ ವನಸ್ಪತಿಗಳಿಂದ ಮತ್ತು ಗೋಘೃತದಿಂದ ಹೋಮ ಹವನಗಳನ್ನು ಮಾಡೋದನ್ನು ಗಮನಿಸಬಹುದು. ಇನ್ನು ಮುಂದಿನದು ಪುಂಸವಹನ ವಿಧಿ. ತೃತೀಯೇ ಮಾಸಿ ಕರ್ತವ್ಯಂ ಪುಂಸಮಾಶ್ಚ ನವಲೋಭಮನಂ ಪುಂಸವೇ ಮಂತ್ರಸ್ಯಾಮರ್ತ್ಯಾತ್ ವೇತಿ ಪ್ರಾಗ್ಜನ್ಮ ಸಂತತಿ ತಸ್ಮಾತ್ ಪುಂಸವ ಸಂಸ್ಕಾರ ಪ್ರತಿಗರ್ಭಂ ಪ್ರವರ್ತತೆ. ಸ್ತ್ರೀಯು ಗರ್ಭಧರಿಸಿದ 3ನೇ ಮಾಸದಲ್ಲಿ ಪುಂಸವಹನ ಅನವಲೋಭನ ಅಂದ್ರೆ ಗರ್ಭಾಧಾನದ ನಂತರ ಗರ್ಭಸ್ಥ ವೀರ್ಯವು ಶೋಣಿತದೊಡನೆ ಕೂಡಿ ಘನರೂಪ ತಾಳಿದ ಸ್ಥಿತಿಯಲ್ಲಿಯ ಪಿಂಡದ ಈ ಮಾಸದಲ್ಲಿ ಇಂದ್ರಿಯ ಉತ್ಪತ್ತಿ ಸಮಯ ಆಗಿರುತ್ತದೆ. ಈ ಸಂದರ್ಭ ಗರ್ಭಸ್ಥ ಶಿಶುವು ಹಿಂದಿನ ಕರ್ಮ ವಾಸನಾದಿಗಳನ್ನ ನೆನೆಯೋದ್ರಿಂದ ಗರ್ಭವು ಸ್ಥಿರವೂ ಪಾಪರಹಿತವೂ ಆಗಿರಬೇಕೆಂಬ ಉದ್ದೇಶದಿಂದ ಈ ವಿಧಿಯನ್ನ ಆಚರಿಸಬೇಕು. ಈ ವಿಧಿಯಲ್ಲಿ ಹೇಳಲ್ಪಟ್ಟ ಮಂತ್ರಗಳಲ್ಲಿ ಗರ್ಭಸ್ಥ ಶಿಶುವು ಹಿಂದಿನ ಜನ್ಮಗಳನ್ನ ನೆನೆಯುವುದೆಂದು ಹೇಳ್ತಾರೆ. ಮತ್ತ ಹಿಂದೆ ಗರ್ಭಾಧಾನದ ವಿಧಿಯಲ್ಲಿ ತಿಳಿಸಿದಂಗ ಪೂರ್ವೋಕ್ತವಾಗಿ ಗಣಪತಿ ಪೂಜೆ ಪುಣ್ಯಹ ವಾಚನಾದಿಗಳನ್ನ ಸಂಕಲ್ಪ ಪುರಸ್ಸರವಾಗಿ ಮಾಡಿ ಪವಮಾನ ಎಂಬ ಹೆಸರಿನಿಂದ ಅಗ್ನಿಯನ್ನ ಆಹ್ವಾನಿಸಿ ಹೋಮವನ್ನ ಮಾಡಬೇಕು. ನಂತರ ಪತಿ 1 ಚಮಚೆ ಮೊಸರನ್ನ ಕೈಯಲ್ಲಿ ಹಾಕಿಕೊಂಡು 1 ಗೋಧಿ ಮತ್ತು 1 ಉದ್ದಿನ ಕಾಳು ಇಟ್ಟು ತಿನ್ನಿಸಬೇಕು. ಹಿಂಗ 3 ಸಲ ಕೊಟ್ಟ ನಂತರ ಪತ್ನಿಯ ಬಲಮೂಗಿನ ಹೊಳ್ಳೆಯಲ್ಲಿ ಆಲದ ಮರದ ಕುಡಿಯನ್ನಾಗಲಿ ಅಥವಾ ಅದರ ಬೆಳಲನ್ನಾಗಲಿ ಮೂಸಿಸಬೇಕು. ಕೆಲವರು ಕರಿಕಿ ರಸವನ್ನು ಸಿಂಪಡಿಸಬೇಕು ಅಂತನೂ ಕೂಡ ಹೇಳ್ತಾರೆ. ಇದರ ವೈಜ್ಞಾನಿಕ ದೃಷ್ಟಿಕೋನ ಏನಂದ್ರೆ ಆಚಾರ್ಯ ಸುಶ್ರುತರ ಪ್ರಕಾರ ಆಲದ ಮರದ ಬೆಳಲಿನ ತುದಿಯು ಅಥವಾ
ಕುಡಿಯು ಗರ್ಭದಲ್ಲಿರುವ ಶಿಶುವಿನ ಬೆಳವಣಿಗೆಯ ಸಂದರ್ಭದಲ್ಲಿ ಕಂಡುಬರುವ ಸಮಸ್ಯೆಗಳನ್ನ ದೂರ ಮಾಡುತ್ತದೆ. ಶಿಶುವಿನಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆಗಳಾದ ಬೈಲ್, ಪಿತ್ತರಸ ಪ್ರಮಾಣ ಹೆಚ್ಚಾಗುವಿಕೆ, ಆಮೇಲೆ ಉರಿಯುವಿಕೆ ಇತ್ಯಾದಿ ತೊಂದರೆಗಳನ್ನ ಶಮನಗೊಳಿಸುವಲ್ಲಿ ಸಹಕಾರಿಯಾಗ್ಯದ. ಆಲದ ಮರದ ಕುಡಿಯನ್ನ ಮೂಗಿನ ಹೊಳ್ಳಿಯ ಮುಖಾಂತರ ಮೂಸುವುದರಿಂದ ಆಗುವ ಲಾಭವನ್ನ ಆಯುರ್ವೇದ ವೈದ್ಯಶಾಸ್ತ್ರ ತಿಳಿಸ್ತದೆ. ಇದು ಪುಂಸಂವಹನ ವಿಧಿಯ ವಿವರಣೆ ಆದ್ರೆ ಇನ್ನ ಸೀಮಂತೋನಯನ ವಿಧಿ ಏನ್ ಹೇಳ್ತದೆ. ಈ ವಿಧಿಯಲ್ಲಿ ಪೂರ್ಣಿಮಾ ತಿಥಿಗೆ ಅಧಿದೇವತೆಯಾದ ದೇವಿಯನ್ನ ಪೂಜಿಸಲು ತಿಳಿಸಲಾಗಿದೆ. ಪೂಷಾ, ಯಶ, ಸುಮನಸ, ರತಿ, ಪ್ರಾಪ್ತಿ, ಧೃತಿ, ವೃದ್ಧಿ, ಸೌಮ್ಯ, ಮರೀಚಿ, ಅಂಶುಮಾಲಿನಿ, ಅಂಗಿರ, ಶಶನಿ, ಛಾಯಾ, ಸಂಪೂರ್ಣ ಮಂಡಲ, ತುಷ್ಟಿ, ಅಮೃತ ಎನ್ನುವ 16 ಕಲೆಗಳು. ಅವುಗಳೊಳಗೆ ಮೊದಲನೇ 8 ಕಲೆಗಳು ಲೌಕಿಕ ಸುಖವನ್ನ ಮತ್ತು ನಂತರದ 8 ಕಲೆಗಳು ಪರಮಾರ್ಥ ಸುಖವನ್ನ ನೀಡ್ತಾವು ಅಂತ ಅರ್ಥ. ಈ ಎಲ್ಲಾ ಕಲೆಗಳು ಚಂದ್ರನ ಪ್ರತಿನಿತ್ಯದ ಅಂದ್ರೆ ಶುಕ್ಲ ಪಕ್ಷದ ಪ್ರತಿಪದಾ ತಿಥಿಯಿಂದ ಹುಣ್ಣಿಮೆಯವರೆಗೆ ಚಂದ್ರನು ವೃದ್ಧಿಗೊಳ್ಳುವ ಸ್ವರೂಪವಾಗಿದ್ದರಿಂದ ಈ ವೃದ್ಧಿಗನುಗುಣವಾಗಿ ಉಂಟಾಗ್ತದ ಅನ್ನೋದನ್ನ ವಿಜ್ಞಾನ ಸಾಬೀತುಪಡಿಸ್ತದೆ. ಇಂತಹ ಶ್ರೇಷ್ಠವಾದ ಪರಿಪೂರ್ಣತ್ವ ಶಕ್ತಿಯು ಶಿಶುವಿನಲ್ಲಿ ಬರಲಿ ಎಂಬ ಉತ್ತಮ ಭಾವನೆಯೊಂದಿಗೆ ಪೂರ್ಣಿಮೆಗೆ ಅಂದ್ರೆ ಹುಣ್ಣಿಮೆಗೆ ಅಧಿದೇವತೆಯಾದಂತಹ ರಾಕಾದೇವಿಯನ್ನ ಪೂಜಿಸುವ ವಿಧಾನ ಆಗ್ಯದ. ತಸ್ಮಿನ್ ಪೂರ್ಣೆ ಸತಿ ರಾಕೇತುಚ್ಛತೆ ಶುದ್ಧತೀ ಭಾವ ಅಂದ್ರೆ ಚತುರ್ದಶಿ ಸಂಬಂಧವಿಲ್ಲದ ಪೂರ್ಣಿಮೆ ಅಥವಾ ಹುಣ್ಣಿಮೆ ರಾಕ ಅನಿಸಿಕೊಳ್ಳುತ್ತದೆ. ಅಲ್ದ ಸುಖವನ್ನ ಕೊಡುವುದು ಅಂತನೂ ಅರ್ಥ ಆಗ್ತದೆ. ಸೀಮಂತೋನಯನ ಸಮಯದೊಳಗ ಗರ್ಭಧರಿಸಿದ ಮಹಿಳೆಗೆ ಕಡ್ಡಾಯವಾಗಿ ಮಲ್ಲಿಗೆ ಹೂವುಗಳನ್ನು ಮೂಷಿಸುವ ಉದ್ದೇಶ ಏನು ಅಂದ್ರೆ, ಒಂದು ಹೊರಸೂಸುವ ಪರಿಮಳಯುಕ್ತ ಸುವಾಸನೆಯು ಮಹಿಳೆಯ ಮನಸ್ಸಿನ ಖಿನ್ನತೆಯನ್ನ, ಮೆದುಳು ಸರಗಳ ಒತ್ತಡವನ್ನ ಶಮನಗೊಳಿಸ್ತದೆ. ಹಂಗ ಧೈರ್ಯವನ್ನ ನೀಡೋದಲ್ದ ಸ್ಮರಣ ಶಕ್ತಿಯನ್ನ ಹೆಚ್ಚಿಸ್ತದೆ ಮತ್ತು ಮನಸ್ಸಿಗೆ ತಾಜಾತನವನ್ನ ಉಂಟು ಮಾಡ್ತದೆ. ಇದರಿಂದಾಗಿ ಗರ್ಭಿಣಿ ಮಹಿಳೆಯ ಮಾನಸಿಕ ಸ್ಥಿತಿಯು ಸದೃಢಗೊಳ್ತದೆ. ಅಂತೆಯೇ ಮುಂದಿನದು ಜಾತಕರ್ಮ ವಿಧಿ. ಈ ಸಂಸ್ಕಾರದ ಬಗ್ಗೆ ನೋಡೋದಾತು ಅಂದ್ರೆ, ಮಗುವಿನ ಜನನದ ವೇಳೆಯಲ್ಲಿ ಪ್ರಸೂತಿಕಾ ಗೃಹದ ಹೊರಗಡೆ ತಂದೆಯಾದವನು ಕಾದಿರಬೇಕು ಅನ್ನೋದು ಶಾಸ್ತ್ರಮತ. ಜಾತಕರ್ಮವನ್ನ ಹುಟ್ಟಿದ ದಿನವೇ ಮಾಡಬೇಕು ಅಥವಾ ಶುಭ ದಿನಗಳಲ್ಲಿ ಒಂದು ದಿನ ಮಾಡಬಹುದು. ಈ ವಿಧಿಯಲ್ಲಿನೂ ಕೂಡ ಹಿಂದಿನಂತೆ ಪೂಜಾ ವಿಧಿಗಳನ್ನು ಆಚರಿಸಿ ಬಳಿಕ ತಂದೆಯು ತನ್ನ ಮಗುವನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅಂಗಾದಂಗಾತ್ ಎಂಬ ಮಂತ್ರಗಳಿಂದ ಮಗುವನ್ನ ಸ್ಪರ್ಶಿಸಿ ಶಿಶುವಿನ ಮಸ್ತಕವನ್ನ ಮೂಸಿ ಅದೇ ಮಂತ್ರವನ್ನ ಬಲಕಿವಿಯಲ್ಲಿ ಹೇಳಬೇಕು. ತರುವಾಯ ಕಂಚಿನ ಪಾತ್ರೆಯಲ್ಲಿ ಜೇನುತುಪ್ಪ ಮತ್ತು ಆಕಳ ತುಪ್ಪವನ್ನು ದರ್ಬೆಗೆ ಹಚ್ಚಿದ ಸುವರ್ಣದಿಂದ ಮಗುವಿಗೆ ಪ್ರಾಶನ ಮಾಡಿಸಬೇಕು. ಅಂಗಾದಂಗಾತ್ ಸಭಂಸಿ ಹೃದಯಾದಿದಿ ಜಾಯಸೆ ಆತ್ಮ ವೈ ಪುತ್ರನಾಮಾಸಿ ಸಜೀವ ಶರದಶತಂ. ಈ ಮಂತ್ರದ ತಾತ್ಪರ್ಯ ಹಿಂಗದ: ಎಲೆ ಮಗನೇ, ನೀನು ನಮ್ಮ ಅಂಗಾಂಗಗಳಿಂದ ಉಂಟಾದವನು, ನೀನು ನಮ್ಮ ಹೃದಯದಿಂದಲೂ ಬಂದವನು, ನನ್ನ ಆತ್ಮವೇ ಪುತ್ರನೆಂಬ ಹೆಸರಿನಿಂದ ಇರುವೆ, 100 ವರ್ಷ ಆರೋಗ್ಯದಿಂದ ಬದುಕು ಅಂತ ಈ ರೀತಿ ಹೇಳಿ ಮೆದುಳಿನ ಆರೋಗ್ಯ ಹಾಗೂ ಬುದ್ಧಿವರ್ಧಕಗಳಾದ ಜೇನು ಮತ್ತು ಘೃತಗಳನ್ನ ಸುವರ್ಣದಲ್ಲಿ ಎದ್ದಿ ಪ್ರಾಶನ ಮಾಡಿಸುವುದರಿಂದ ಮಗುವಿಗೆ ಬುದ್ಧಿವರ್ಧನ ಆಗ್ತದೆ. ಇದು ವೈದ್ಯಶಾಸ್ತ್ರದ ಮತನೂ ಆಗ್ಯದ. ಅಲ್ದ ಆಯುರ್ವೇದ ಶಾಸ್ತ್ರದೊಳಗ ಘೃತೇನ ವರ್ಧತೆ ಬುದ್ಧಿ ಎಂಬ ಆಯುರ್ವೇದ ಉಕ್ತಿನೂ ಕೂಡ ಅದ. ಆಕ್ಸಿಟೋಸಿನ್ ಎಂಬ ಚೋದನಿಕೆಯು ಮಗುವಿನ ಜನನ ಕಾಲದಲ್ಲಿ ಮತ್ತು ಜನನಾನಂತರವೂ ತಾಯಿ ಮತ್ತು ಮಗುವಿನ ನಡುವೆ ಬಹಳ ಮುಖ್ಯ ಪಾತ್ರ ವಹಿಸ್ತದೆ. ತಾಯಿಯ ಎದೆ ಹಾಲನ್ನ ವೈಜ್ಞಾನಿಕವಾಗಿ ಕೊಲೆಸ್ಟ್ರಮ್ ಅಂತ ಕರೀತಾರೆ. ಕೊಲೆಸ್ಟ್ರಮ್ನಲ್ಲಿ ಶರ್ಕರ ಪಿಷ್ಟಗಳು, ಪ್ರೋಟೀನು, ಪ್ರತಿಕಾಯಗಳು ಅಧಿಕವಾಗಿರ್ತದೆ ಮತ್ತು ಕೆಟ್ಟ ಕೊಬ್ಬಿನ ಪ್ರಮಾಣ ಕಡಿಮೆ ಇರ್ತದೆ. ಇವುಗಳಲ್ಲಿರುವ ಇಂಟರ್ಫೆರಾನ್ ಎಂಬ ಪ್ರೋಟೀನ್ಸು ವೈರಾಣುಗಳ ವಿರುದ್ಧ ಹೋರಾಡಲಿಕ್ಕೆ ಸಹಕಾರಿ ಆಗ್ತದೆ. ಈ ಜಾತಕರ್ಮ ವಿಧಿಯ ಸಂಸ್ಕಾರದ ಒಂದು ವೈಜ್ಞಾನಿಕ ದೃಷ್ಟಿಕೋನ. ಇನ್ನು ಮುಂದಿನದು ನಾಮಕರಣ ವಿಧಿ. ನಾಮಖಿಲಸ್ಯ ವ್ಯವಹಾರ ಹೇತು ಶುಭಾವಹಂ ಕರ್ಮ ಸುಭಾಗ್ಯ ಹೇತು ನಾಮ್ನೈವ ಕೀರ್ತಿಂ ಲಭತೆ ಮನುಷ್ಯಸ್ತತಃ ಪ್ರಶಂಸಂ ಖಲು ನಾಮಕರ್ಮ ಅಂತ ಪ್ರಯೋಗರತ್ನಂ ಅನ್ನೋ ಗ್ರಂಥದೊಳಗ ಉಲ್ಲೇಖ ಅದ. ಅಂದ್ರೆ ವ್ಯವಹಾರಕ್ಕೆ ಹೆಸರು ಬಹುಮುಖ್ಯ. ಮಂಗಳಕರವಾದ ಯಾವುದೇ ಕರ್ಮಗಳಿಗೂ ನಾಮದ ಅವಶ್ಯಕತೆ ಅದ ಅಂತ ಅರ್ಥ. ಮಾನವನು ಹೆಸರಿನಿಂದಲೇ ಕೀರ್ತಿ ಅಭ್ಯುದಯಾದಿಗಳನ್ನ ಪಡೆಯೋದ್ರಿಂದ ನಾಮಕರಣವು ಅತಿ ಮುಖ್ಯ ಆಗ್ತದೆ. ಈ ಸಂಸ್ಕಾರ ವಿಧಿಯನ್ನ ಮಾಡುವ ಸಂದರ್ಭದೊಳಗ ತಾಯಿ ಮತ್ತು ಮಗುವಿಗೆ ಔಷಧಿಯ ಗುಣವುಳ್ಳಂತಹ ನೀರಿನಿಂದ ಸ್ನಾನವನ್ನ ಮಾಡಿಸುವುದನ್ನ ಗಮನಿಸಬಹುದು. ಇದು ಊತ,
ಗಾಯ ಮತ್ತು ತಾಯಿಯಲ್ಲಿ ಆಗುವ ಅತಿಯಾದ ರಕ್ತಸ್ರಾವವನ್ನು ತಡೆಗಟ್ಟುತ್ತದೆ ಮತ್ತು ಹೆಸರಿಡುವ ಪ್ರಕ್ರಿಯೆಯಿಂದ ಮಗುವು ಮಾನಸಿಕವಾಗಿ ಸಮಾಜದೊಂದಿಗೆ ಬೆರೆಯಲು ಸಹಕಾರಿ ಆಗ್ತದೆ ಅನ್ನೋದನ್ನು ನಾಮಕರಣ ವಿಧಿ ತಿಳಿಸ್ತದೆ. ಈಗ ನಾವು ನಿಷ್ಕ್ರಮಣ ವಿಧಿಯನ್ನು ನೋಡೋದಾತಂದರೆ ಈ ವಿಧಿಯಲ್ಲಿ ತಾಯಿಯ ಆಸರೆಯಲ್ಲಿ ಮನೆಯ ಒಳಗೆ ಇದ್ದ ಮಗುವನ್ನು ಪ್ರಕೃತಿ ದತ್ತವಾಗಿ ಶುದ್ಧ ಗಾಳಿ ಸೇವನೆಗೆ ಮನೆಯಿಂದ ಹೊರಗೆ ಕರೆದೊಯ್ಯುವ ಒಂದು ವಿಧಿಯಾಗಿದೆ. ಮಗುವಿಗೆ ಮೊದಲು ಪ್ರಕೃತಿ ದರ್ಶನ ಮಾಡಿಸುವ ವಿಧಿಯಾದ್ದರಿಂದ ಪ್ರಕೃತಿಗೆ ಆಧಾರಭೂತರಾದ ಅಂದರೆ ಸೋಲಾರ್ ಪವರ್, ಲೂನಾರ್ ಪವರ್, ಸೂರ್ಯ ಮತ್ತು ಚಂದ್ರರನ್ನ ಕಲಶಗಳಲ್ಲಿ ಆಹ್ವಾನಿಸಿ, ಅಷ್ಟದಿಕ್ಪಾಲಕರನ್ನ ಆಹ್ವಾನಿಸಿ, ಷೋಡಶ ಉಪಚಾರಗಳಿಂದ ಪೂಜಿಸಿ, ಮಗುವಿಗೆ ನೂತನ ವಸ್ತ್ರಧಾರಣವನ್ನು ಮಾಡಿಸಿ, ಸೂರ್ಯ ಚಂದ್ರ ಗೋವುಗಳನ್ನು ದರ್ಶನ ಮಾಡಿಸಿ ನಂತರ ಅತಿಥಿ ಸತ್ಕಾರ ಮಾಡುವ ವಿಧಿಯಾಗಿದೆ. ಈ ವಿಧಿಯನ್ನು ಮಗುವಿಗೆ 3 ಅಥವಾ 4ನೇ ತಿಂಗಳಿನಲ್ಲಿ ಜನ್ಮ ನಕ್ಷತ್ರ ಬಂದ ದಿನ ಅಥವಾ ಶುಭ ದಿನ ಅನ್ನಪ್ರಾಶನಕ್ಕಿಂತ ಮೊದಲೇ ಆಚರಿಸಬೇಕಾಗ್ತದೆ. ವೈಜ್ಞಾನಿಕವಾಗಿ ನೋಡೋದಾತು ಅಂದರೆ ಮಗುವನ್ನು ವಾತಾವರಣಕ್ಕೆ ಒಡ್ಡಿದಾಗ ಮಗುವಿನಲ್ಲಿ ವಿಟಮಿನ್ ಡಿ ಜೀವಸತ್ವದ ಉತ್ಪತ್ತಿ ವೇಗೋತ್ಕರ್ಷಗೊಳ್ಳುತ್ತದೆ. ಒಂದು ವೇಳೆ ಮಗುವು ಈ ಸಮಯದೊಳಗೆ ಪ್ರತಿಕ್ರಿಯಿಸುವ ಗುಣಗಳನ್ನು ಬೆಳೆಸಿಕೊಳ್ಳದಿದ್ದರೆ ಸೆರೆಬ್ರಲ್ ಪಾಲ್ಸಿ ಅಂದರೆ ಮೆದುಳಿನ ಅಪೂರ್ಣ ಬೆಳವಣಿಗೆ ಎಂಬ ಮೆದುಳಿನ ಕುರಿತಾದ ಸಮಸ್ಯೆಗಳು ಉಲ್ಬಣಗೊಳ್ಳುವ ಸಾಧ್ಯತೆಗಳು ಕೂಡ ಇರ್ತಾವ. ಈ ಕಾರಣದಿಂದ ನಿಷ್ಕ್ರಮಣ ವಿಧಿ ಸಹಕಾರಿ ಆಗ್ಯದ. ಇನ್ನು ಮುಂದಿನದು ಅನ್ನಪ್ರಾಶನ ವಿಧಿ. ಮಗುವಿಗೆ ನೂತನವಾಗಿ ಅನ್ನಪ್ರಾಶನವನ್ನ ಅಂದ್ರೆ ಪ್ರಪ್ರಥಮವಾಗಿ ಘನರೂಪದ ಆಹಾರವನ್ನ ತಿನ್ನಿಸುವ ಮೊದಲು ಶುಭ ದಿನಾದಿಗಳನ್ನ ಗುರುತುಪಡಿಸಿ, ಗಂಡು ಮಗು ಆದ್ರೆ 6 ತಿಂಗಳು ಮತ್ತು 8ನೇ ಮಾಸದಲ್ಲಿ, ಹೆಣ್ಣು ಶಿಶುವಾದ್ರೆ 5 ಮತ್ತು 7ನೇ ಮಾಸದಲ್ಲಿ ಅನ್ನಪ್ರಾಶನವನ್ನ ಮಾಡಿಸಬೇಕು. ಈ ಕುರಿತಾಗಿ ರುದ್ರಾಧ್ಯಾಯದ 11ನೇ ಅನುವಾಕದಲ್ಲಿ ಬರುವಂತಹ ಮಂತ್ರ ಏ ಅನ್ಯೇಷು ವಿದ್ಯಂತಿ ಪಾತ್ರೇಶೋ ಪಿಬತೋ ಜನಾನ ಎನ್ನುವಂತಹ ಮಂತ್ರ ಪ್ರಸಾದಸ್ತು ಪ್ರಸನ್ನತಾ ಎನ್ನುವಂತೆ ಪ್ರಸಾದದ ಮಹತ್ವದಿಂದಲೇ ಅಂದ್ರೆ ಅನ್ನದಿಂದಲೇ ಮನುಷ್ಯ ಪ್ರಸನ್ನನಾಗಿರಲು ಸಾಧ್ಯ ಅಂತ. ಇದರ ವೈಜ್ಞಾನಿಕ ಮಹತ್ವ ಏನು ಅಂತಂದ್ರೆ ಮಗು 6 ತಿಂಗಳು ಇರುವಾಗ ಮಗುವಿನ ಬೆಳವಣಿಗೆಗೆ ಬೇಕಾಗಿರುವ ಇತರ ಪೋಷಕಾಂಶಗಳನ್ನು ಒದಗಿಸ್ಲಿಕ್ಕೆ ತಾಯಿಯ ಎದೆ ಹಾಲೊಂದೇ ಸಾಕಾಗೋದಿಲ್ಲ. ಈ ಸಮಯದೊಳಗೆ ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಎ, ವಿಟಮಿನ್ ಬಿ12, ಡಿ, ಕೆ ಮತ್ತು ಸಿ ಅಂದ್ರೆ ವಿಟಮಿನ್ ಡಿ, ವಿಟಮಿನ್ ಕೆ ಮತ್ತು ಸಿ ಇತ್ಯಾದಿಗಳನ್ನು ಇತರ ಮೃದುವಾದ ಪೂರಕ ಆಹಾರಗಳಿಂದ ಒದಗಿಸಬೇಕಾಗ್ತದೆ ಅನ್ನೋದೇ ಈ ಅನ್ನಪ್ರಾಶನ ವಿಧಿಯ ತಾತ್ಪರ್ಯ. ಇದರ ನಂತರದ ವಿಧಿನ ಚೂಡಾಕರ್ಮ ವಿಧಿ. ಪ್ರಥಮೇಬ್ದೆ ತೃತೀಯೇ ವಾ ಪಂಚಮೇ ಚೌಲಮಿಷ್ಯತೆ ಪಂಚಮಾಬ್ದಾತ್ ಪ್ರಾಗೋತ್ತರ್ಧಂ ಚೇದು ಪುನಿತ್ಯಾ ಸಹಶ್ಯತೆ ಬಾಲಸ್ಯ ವರ್ಚೋ ರುದ್ಧರ್ಥಂ ಯೇಷೋಲ್ನಾಂನ ಚ ರುದ್ಧಯೇ ಜಾತಕರ್ಮಾದಿ ಸಂಸ್ಕಾರ. ಅಂದ್ರೆ ಚೂಡಾಕರ್ಮಕ್ಕೆ ನಿರ್ಧರಿಸಲ್ಪಟ್ಟ ಶುಭ ದಿನದಂದು ಮಂಗಳ ಸ್ನಾನ ಮಾಡಿಕೊಂಡು ಆಚಮನಾದಿಗಳನ್ನ ಆಚರಿಸಿ ಮಗುವಿಗೆ ಆಯುಷ್ಯಾಭಿವೃದ್ಧಿ ಆಗಲೆಂದು ಚೌಲಕರ್ಮ ಅಥವಾ ಜೌಳ ಕಾರ್ಯವನ್ನ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಲಾಗ್ತದೆ. ಈ ಸಂದರ್ಭದಲ್ಲಿ ಕೇಶಖಂಡನ ಮಾಡೋದ್ರಿಂದ ಮಗುವಿನ ತಲೆಬುರುಡಿಯ ಬೆಳವಣಿಗೆ ಮತ್ತು ಕೂದಲಿನ ಬೆಳವಣಿಗೆ ಅಂದ್ರೆ ಜೊತೆಗೆ ಕೂದಲಿನ ಬೆಳವಣಿಗೆಯನ್ನ ಗಮನಿಸಲಿಕ್ಕೆ ಅವಕಾಶ ಸಿಕ್ಕಂಗ ಆಗ್ತದೆ. ತಲೆಬುರುಡಿಯ ಅಸಹಜತೆಗಳಾದ ಕ್ರ್ಯಾನಿಯೋಸೈನೋಸ್ಟೋಸಿಸ್ ಅಂದ್ರೆ ತಲೆಬುರುಡೆಯ ಮೂಳೆಗಳು ಬೇಗನೆ ಒಂದನ್ನೊಂದು ಕೂಡುವಿಕೆ ಅಥವಾ ಅಗಲವಾಗಿ ಬೆಳೆದಿರುವಿಕೆ, ಮ್ಯಾಕ್ರೋಸಿಫಾಲಿ ಅಂದರೆ ಅಸಹಜ ರೀತಿಯಲ್ಲಿ ತಲೆಯ ಭಾಗ ಸಣ್ಣದಾಗಿರುವಿಕೆ ಅಥವಾ ಮೆದುಳಿನ ಬೆಳವಣಿಗೆ ಕುಂಠಿತವಾಗುವಿಕೆ ಇತ್ಯಾದಿ ಮೆದುಳಿನ ಬುರುಡೆಯ ಮತ್ತು ಕೂದಲಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪತ್ತೆ ಹಚ್ಚಲು ಈ ಚೂಡಾಕರ್ಮ ವಿಧಿ ಸಹಕಾರಿಯಾಗ್ಯದ. ಇನ್ನು ಈ ಷೋಡಶ ಸಂಸ್ಕಾರಗಳಲ್ಲಿ ಕೊನೆಯದಾಗಿ ನೋಡೋದಾತು ಅಂದರೆ ಕರ್ಣವೇದ ವಿಧಿ. ಜನ್ಮತಃ ತೃತೀಯೇ ವರ್ಷ ಪಂಚಮೇ ವಾ ಕರ್ಣವೇದೋ ವಿಧೀಯತೆ. ಅಂದರೆ ಭಾರತೀಯರು ಪುರಾತನ ಕಾಲದಿಂದಲೂ ಚಿಕ್ಕ ಮಕ್ಕಳ ಕಿವಿಗೆ ಚಿನ್ನದ ತಂತಿಯಿಂದ ಚುಚ್ಚುವ ಆಚರಣೆಯನ್ನ ಕರ್ಣವೇದ ಅಂತ ಕರೆದಾರ. ವೈಜ್ಞಾನಿಕ ದೃಷ್ಟಿಯಿಂದ ನೋಡೋದಾದ್ರೆ ಕಿವಿಯ ಕೊನೆಯ ಹಲ್ಲೆಯ ಅಂದ್ರೆ ಕೊನೆಯ ಭಾಗದಲ್ಲಿರ್ತಕ್ಕಂಥ ಭಾಗ ಮೆದುಳಿನ ಬಲ ಮತ್ತು ಎಡ ಮೆದುಳಿಗೆ ನೇರ ಸಂಪರ್ಕವನ್ನು ಹೊಂದಿದ್ದು ಇದು ಮಗುವಿನ ಬೆಳವಣಿಗೆಯಲ್ಲಿಯೂ ಕೂಡ ಸಹಕಾರಿ ಆಗಿದೆ. ಅಲ್ಲದೆ ಇದನ್ನು ಆಕ್ಯುಪಂಕ್ಚರ್ ಥೆರಪಿಯಲ್ಲಿಯೂ ಸಹ ಉಲ್ಲೇಖ ಮಾಡ್ಯಾರ. ಕಿವಿಯ ಮಧ್ಯಭಾಗ ನೇರವಾಗಿ ಕಣ್ಣಿನ ದೃಷ್ಟಿಗೆ ಸಂಬಂಧ ಇರೋದ್ರಿಂದ ಇದು ಕಣ್ಣಿನ ದೃಷ್ಟಿದೋಷ ನಿವಾರಣೆಯಲ್ಲಿಯೂ ಪ್ರಮುಖ ಸ್ಥಾನವನ್ನು ವಹಿಸ್ತದೆ.
ಹಂಗೆ ಕಿವಿಯ ಆರೋಗ್ಯವನ್ನು ಕಾಪಾಡ್ತದೆ. ಈ ಆಚರಣೆಯು ಹೆದರಿಕೆ, ಆತಂಕ, ಭಯಗಳನ್ನು ದೂರ ಮಾಡೋದಲ್ಲದೆ ಜೀರ್ಣಕ್ರಿಯೆಗೂ ಉದರವಾಯುವನ್ನು ತಡೆಗಟ್ಟಲು ಸಹಕಾರಿಯಾಗಿದೆ. ಇದರಿಂದ ವೀರ್ಯವೃದ್ಧಿ ಆಗ್ತದೆ ಅಂತ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಆಯುರ್ವೇದ ಆ್ಯಂಡ್ ಫಾರ್ಮಾ ರಿಸರ್ಚ್ನಲ್ಲಿ ಸಹ ಉಲ್ಲೇಖಿಸಲಾಗಿದೆ. ಇದು ಕರ್ಣವೇದ ಸಂಸ್ಕಾರದ ವಿಧಿ. ಗರ್ಭಾಧಾನ, ಪುಂಸಂವಹನ, ಸೀಮಂತ ಇವುಗಳು ಗರ್ಭಾವಸ್ಥೆಯಲ್ಲಿ ಬರುವಂಥ ಸಂಸ್ಕಾರಗಳು. ಜಾತಕರ್ಮ, ನಾಮಕರಣ, ನಿಷ್ಕ್ರಮಣ ಇವು ಶೈಶಾವಸ್ಥೆಯಲ್ಲಿ ಬರುವಂತಹ ಸಂಸ್ಕಾರಗಳು. ಅನ್ನಪ್ರಾಶನ, ಚೂಡಾಕರ್ಮ, ಕರ್ಣವೇದ ಇವು ಬಾಲ್ಯಾವಸ್ಥೆಯಲ್ಲಿ ಬರುವಂತಹ ಸಂಸ್ಕಾರಗಳು. ಅಕ್ಷರಾಭ್ಯಾಸ, ಉಪನಯನ, ವೇದಾರಂಭ ಇವು ಕೌಮಾರಾವಸ್ಥೆಯಲ್ಲಿ ಬರುವಂತಹ ಸಂಸ್ಕಾರಗಳು. ಸಮಾವರ್ತನ, ವಿವಾಹ ಇವು ಯೌವನಾವಸ್ಥೆಯಲ್ಲಿ ಬರುವಂತಹ ಸಂಸ್ಕಾರಗಳು. ಒಟ್ಟಾರೆಯಾಗಿ ನಮ್ಮ ಪೂರ್ವಜರು ಜನ್ಮ ಜನ್ಮಾಂತರದ ಕರ್ಮಶೇಷಗಳಿಂದ ಆಯಾಯ ವಂಶಜರೇ ಮುಂದಿನ ಪೀಳಿಗೆಯಾಗಿ ಜನಿಸ್ತಾರೆಂಬ ವಂಶವಾಹಿನಿಯ ಸಿದ್ಧಾಂತ ಅಂದರೆ ಹೆರಿಡಿಟಿಯ ಪ್ರಕಾರ ಮುಂದಿನ ಪೀಳಿಗೆಯು ಸಂಸ್ಕಾರವಂತರಾದರೆ ಸಹಜವಾಗಿ ಮುಂದಿನವರು ಅದೇ ಹಾದಿಯಲ್ಲಿ ನಡೀತಾರ, ಅವರ ಕರ್ಮಶೇಷಗಳೂ ಕೂಡ ನೀಗುತ್ತಾವು ಎಂಬುದು ಆಶಯ. ಹಿಂಗೆ ಸಂಸ್ಕೃತ ಸಾಹಿತ್ಯ ಪರಂಪರೆಯಲ್ಲಿ ಸಮಾಜದಲ್ಲಿ ಮಾನವನ ಉನ್ನತಿ ಮತ್ತು ಸಹಜ ಬದುಕಿಗೆ ಪೂರಕವಾಗಿ ಮಾನವ ಸಮಾಜಮುಖಿಯಾಗಿ ಬದುಕಲು ಷೋಡಶ ಸಂಸ್ಕಾರಗಳು ಎಷ್ಟು ಮಹತ್ವವನ್ನು ಹೊಂದಿವೆ, ಹಾಗೆಯೇ ಅವುಗಳ ವೈಜ್ಞಾನಿಕ ಅಂಶಗಳ ಬಗೆಗೆ ಈ ವಿಧಿಗಳು ಎಷ್ಟು ಬೆಳಕು ಚೆಲ್ತಾವೋ ಅನ್ನೋದು ನಮಗೆ ಗೊತ್ತಾಗ್ತದೆ. ಇದುವರೆಗೆ ಷೋಡಶ ಸಂಸ್ಕಾರಗಳಲ್ಲಿ ವಿಜ್ಞಾನ ಈ ಕುರಿತು ಮಾತನಾಡಿದವರು ಶ್ರೀ ನವೀನ್ ಶಾಸ್ತ್ರಿ ಆರ್ ಪುರಾಣಿಕ್ ಅವರು. ರಸಮಂಜರಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಲೀಲಾ ಶುಕ ವಿರಚಿತ ಒಂದು ಸಂಸ್ಕೃತ ಗೀತೆ. ಮಕರ ಕರ ನಿಕರ ಮೃದು ಮೃದಿತ ಲಕ್ಷ್ಮೀ ಸರಸ ತರ ಸರ ಶಿರುಹ ಸದೃಶ ದೃಶಿ ದೇವಿ ವ್ರಜ ಯುವತಿ ರತಿ ಕಲಹ ವಿಜಯಿನಿ ಜಲೀಲಾ ಮದ ಮುದಿತ ವದನ ಶಶಿ ಮಧುರಿ ಮಣಿಲೀಯೇ. ಕಮಲ ತರ ದಲಿತ ಲಲಿತ ಕರವಂಶಿ ಕಲನಿನದ ಗಳಧಮೃತ ಘನ ಸರಸಿ ದೇವಿ ಸಹಜ ರಸ ಭರ ಭರಿತ ಧರ ಹಸಿತ ವೀಥಿ ಸತತ ವಹದ ಧರ ಮಣಿ ಮಧುರಿ ಮಣಿಲೀಯೇ. ಶರ ಶರ ಸಮರ ಕುಪಿತ ಮದ ಗೋಪಿ ಕುಚ ಕಲಶ ಭೂಷಣ ರಸ ರಸ ದುರಸಿ ದೇವೆ ಮದಲುಲಿತ ಮೃದು ಹಸಿತ ಮುಷಿತ ಶಶಿ ಶೋಭಾ ಮುಹುರಧಿಕ ಮುಖ ಕಮಲ ಮಧುರಿ ಮಣಿಲೀಯೇ. ಸಂಸ್ಕೃತ ಗೀತೆಯನ್ನು ಕೇಳಿದಿರಿ. ಚಂದ್ರಮಾಬಾ ಅಪಮಾಯತನಂ ಆಯತನವಾನ್ ಭವತಿ ಯಶ್ಚಂದ್ರಮಸ ಆಯತನಂ ವೇದ ಆಯತನವಾನ್ ಭವತಿ
आपो वै चन्द्रमस आयतनम् य एवं वेद योपामायतनं वेद ಸಂಸ್ಕೃತ ಭಾಷೆ ಸಾಹಿತ್ಯ ಕುರಿತಾದಂಥ ಕಾರ್ಯಕ್ರಮ ರಸಮಂಜರಿ ಕೇಳಿದಿರಿ. नक्षत्राणि वा अपामायतनम् यो नक्षत्राणामायतनं वेद आपो वै नक्षत्राणामायतनम् य एवं वेद योपामायतनं वेद